ಇದು ಅಣ್ಣಯ್ಯದು ಅಂತ ತಿಳಿತೀನಿ. ಅದು ಬಾವಂದು. ಅದು ಗಣಪಂದದು, ಗಣಪಂದು ಅಜ್ಜಿದು, ಮುನ್ನಣ್ಣಂದು, ವೈನಿದು. ಮತ್ತೆ ಇವ್ರದ್ದು ರೇಣುಕವ್ರದೆಲ್ಲ ಹಂಗಂಗಿತ್ತಲ್ಲ. ನಾನು ಹೇಳ್ತಿದ್ದೆ ಹಿಂಗೆ ವೈನಾಗ ಬಂದಿದ್ದೀವಿ, ಹಿಂಗೆ ಬಂದ್ಬಿಟ್ಟು ಅಲಸು ಮತ್ತೆ ಹಿಂಗೆ ವೈನಾಗ ಹೋಯ್ತು ಅಂತೇಳಿ ಹಂಗೆ ಒಳ್ಳೇದಾಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾವು ಪಪ್ಪನ ನೋಡೋಕ್ಕೋಸ್ಕರ ಅಲ್ಲಿ ಹೋಗಿದ್ದೀವಿ. ಯಾಕೆಂದರೆ ಅದ್ರ ಮಾರನೇ ದಿವಸನೇ ನಾನು ಬೆಂಗಳೂರಿಗೆ ನನ್ನ ಅಮ್ಮನ್ನ ಕರ್ಕೊಂಡು ಬರೋದಿತ್ತು. ಅದಕ್ಕೋಸ್ಕರ ಪಪ್ಪನ ಹತ್ರ ಒಂಚೂರು ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಇದ್ವಿ. ಅಲ್ಲಿ ಅಮ್ಮನೂ ನೋಡಿರಲಿಲ್ಲ, ಅದಕ್ಕೋಸ್ಕರ ತೋರಿಸ್ಕೊಂಡು ಬಿಡ್ಕೊಂತ ಹೋಗಿದ್ವಿ. ಹೌದೌದು, ಅದು ಉದ್ರೋಗಿತ್ತ ಆಂಟಿ, ಪಾಪ ಬಾಯಿನೇ ಎತ್ತಿಟ್ಟಿದ್ದು, ಪಲ್ಟಿಯಾಗಿ ಹೋಗಿತ್ತದು. ಸ್ಟ್ರೈಟ್ ಮಾಡಿದನು. ನೋಡೋಣ, ನಂದಿನಿ ಬರ್ತಾಳಲ್ಲ ಹೇಳ್ತೀನಿ, ಆ ಕಡೆ ಹಾಕಿ ಅಮ್ಮನ ಪಕ್ಕದಲ್ಲಿ ಈ ಕಡೆ ಸೈಡಲ್ಲಿ ಅಣ್ಣಯ್ಯಂದು ಅಂತ. ಇಲ್ಲಿ ಇಟ್ಬಿಡ್ಬೋದು ರಾಕೇಶ, ಈ ಸೈಡ್. ಅದು ಸುಮ್ಮನೆ ಆ ಕಡೆ ಗಾಡಿ ಎಲ್ಲ ಹೋಯ್ತು ಅಂದರೆ ಅದು ಹೋಗುತ್ತದ ಅಷ್ಟೇ. ಹೌದು, ಹಿಂಗೆ ಹೋಗುತ್ತಲ್ಲ ಆಂಟಿ, ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ಪಪ್ಪನ ಹತ್ರ ಹೊತ್ತು ಎಲ್ಲನೂ ಅಂದರೆ ನಾವೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ವಿ. ಅಮ್ಮನಿಗೆ ಅಲ್ಲಿ ಕರ್ಕೊಂಡು ಹೋಗಿರಲಿಲ್ಲ. ಅಲ್ಲಿ ಪಪ್ಪನ ಹತ್ರ ಅನ್ನೋದಕ್ಕೆ ನೀವು ಬೇಜಾರಾಗ್ಬಿಟ್ರಿ. ಯಾಕಂದರೆ ನನಗೆ ಸಮಾಧಿ ಅನ್ನೋದಕ್ಕೆಲ್ಲ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಪಪ್ಪನ ಹತ್ರ ಅಂತ ಹೇಳ್ತಾ ಇದ್ದೀನಿ. ಪಪ್ಪ ಇನ್ನೂ ನನ್ನ ಕಾಲಿಗೆ ಜೀವಂತವಾಗೇ ಇದ್ದಾರೆ. ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ. ಯಾವಾಗಲೂ ನನ್ನ ಫೋಟೋ ನೋಡ್ಬಿಟ್ಟು ನಾನು ಮಾತಾಡ್ಕೊಂಡು ಇರ್ತೀನಿ. ನನ್ನ ಪಪ್ಪ ನನ್ನ ಜೊತೆ ಮಾತಾಡ್ದಂಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ತಿಂತೀನಿ ಅಂತ ಹೇಳಲ್ಲ, ನನ್ನ ಅಪ್ಪ ಇಲ್ಲ ಅಂತಲೂ ನಾನು ಹೇಳಲ್ಲ. ಯಾವತ್ತೂ ನನ್ನ ಪಪ್ಪನೇ ನಾನು ಮಿಸ್ಸಿ ಅಂತ ನನ್ನ ಸಾಯೋ ತನಕನೂ ನಾನು ಹೇಳಲ್ಲ. ಅವ್ರು ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಇಲ್ಲಿ ಅಣ್ಣ ಪೂಜೆ ಮಾಡ್ತಾ ಇದ್ದಾನೆ. ಅಲ್ಲಿ ಆ ಪ್ಲೇಸ್ಗೆ ಹೋದಾಗ ಒಂಥರ ಬೇಜಾರಾಗುತ್ತೆ. ಅದು ಬಿಟ್ಟರೆ ಮತ್ತು ಗೋಡೆ ಮೇಲೆ ಫೋಟೋ ಎಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅದು ಹೇಳೋಕ್ಕೆ ಅಸಾಧ್ಯ. ಸಾರಿ, ಅವಾಗ ನಾನು ಮಾತಾಡ್ತಾ ಇದ್ದಂಗೆ ನನಗೆ ತುಂಬ ಅಳು ಬಂದ್ಬಿಡ್ತು. ಅದಕ್ಕೋಸ್ಕರ ಮಧ್ಯಾಹ್ನ ನಾನು ವಾಯ್ಸ್ ಓವರ್ ಕೊಡಲೇ ಇಲ್ಲ. ಮತ್ತು ಇವಾಗ ಸಂಜೆ ಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಪಪ್ಪನ ಹತ್ರ ಹೋಗಿ ಬಂದಾದಮೇಲೆ ಆಮೇಲೆ ಏನದು ಭೂತರಾಯನ ಗುಡಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ. ನಮ್ಮ ರಿಲೇಷನ್ ಯಾರೇ ಬಂದ್ರೂ ಅಲ್ಲೆಲ್ಲ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಅಂದರೆ ಭೂತರಾಯನ ಗುಡಿಗೆ ಹೋಗ್ಬಿಟ್ಟು, ನಾಗರಗುಡಿಗೆ ಹೋಗ್ಬಿಟ್ಟು, ವಿನಾಯಕನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಊರಿಗೆ ಹೋಗ್ತಾರೆ. ನಾವು ಮಾಡೋದು ಯಾವಾಗಲೂ. ಹಾಂ, ಸರಿದೆ ಈಗ ಸರಿದೆ ಅಮ್ಮ, ಸರಿದೆ ಎತ್ಬಿಡ್ರಿ ಇನ್ನು. ಚೆನ್ನಾಗೈತೆ ರಾಕೇಶ, ಬಿಸಿಲಿಗೆ ಏನಾಗಲ್ಲ, ಗೋಣಿ ಹಾಕಿದ್ ಬಿಡಿ. ಅಷ್ಟೇ. ಇದು ಮಳೆಗಾಲ ಬಂದ್ರೆ ಇನ್ನೇನು. ಹೌದು, ಬಿಸಿಲಿಗೆ ತಲೆ ಮೇಲೆ ಒಂದಿಡ್ಸು ಮತ್ತೆ. ಅಲ್ಲೊಂದಿಡು ಕಾಣಿಸ್ತಾ ಇಲ್ಲ, ಬಿಳೆದಿಡು. ಕಾಣಿಸುತ್ತೆ ನೋಡಿ ಇವಾಗ. ಇದೇ ಸುಮತಿ, ಇಲ್ಲೊಂದಿಡು ಕಾಲು ಹಿಂಗೆ ಬರುತ್ತಲ್ಲ, ಇದು ಇಲ್ಲಿ ಉದ್ಬತ್ತಿ ಇಟ್ಟಿದ್ದೀರಲ್ಲ, ಅಲ್ಲಿ ಒಂದೊಂದು ಆ ಕಡೆ ಲಾಸ್ಟಲ್ಲಿ, ಆ ಕಡೆ ಎಲ್ಲ ಇಟ್ಬಿಡ್ರಿ ಅಲ್ಲೇನೆ. ಅಲ್ಲಿ ನಮ್ಮಮ್ಮನೂ ಕೂಡ ಪಾಪ. ಕಸ್ಟಮರ್ ಇದ್ದಾರೆ, ಬ್ಯಾಲೆನ್ಸ್ ಆದ ರಿಕವರಿ ಬಂದಿದ್ದಾರೆ. ಆಯ್ತು, ಒಂದು 5 ನಿಮಿಷ ಬರ್ತಿದ್ದೆ ನಾನೇ. ಆಯ್ತು. ಬಾ, ಕೋಲ್ ಬಿಸಾಡು. ಕೋಲೆಲ್ಲ ತರಬೇಡ, ಮತ್ತೆ ಬಿಸಾಡು ಮರಿ. ಅದು ಬೇಡ ನಮಗೆ. ಅಯ್ಯೋ, ಕಾಕ ಹೊಡಿತಾರೆ. ಅಲ್ಲೋ, ಒಯ್ಬೇಡ, ಅವ್ರಿಗೆ ಇಟ್ಟಿದ್ದು ಅದೆಲ್ಲ. ನಿಮ್ದ
ಇದೆಲ್ಲ ನಮ್ಮದು ಏನ ಈ ಕೋಲು ನಮ್ದೆಲ್ಲ ಅವನದಂತ ಇಟ್ಕೊಂಡು ನೀನು ಜಿಜ್ಜಿ ಮಾಡಿ ಅದು ಜಿಜ್ಜಿ ಮಾಡಿ ಅದಿಡು ಕೋಲಲ್ಲಿ ಇಡು ತೊಳಿಬೇಕು ಇರಲಿ ಹಳ ಬಿಡುತ್ತಿಲ್ಲ ಅಂದರೆ ಹುಷಾರು. ಹೌದು ನಾನು ಅದೇ ಅಂದಿದ್ದೆ ಚುಚ್ಕೊಂತಾನೋ ಅಂದೆ. ನಮ್ಮ ತಾಯಿ ಅವರು ಅಜ್ಜ ದೊಡ್ಡ ತಾತ ಏನು ಮಾಡ್ತಾರೆ ಚಪ್ಪಲಿ ಎಲ್ಲ ಕಡೆ ಹೋಗ್ಬಿಡಮ್ಮ, ಇಲ್ಲೆಲ್ಲ ಮುಳ್ಳಿದೆ, ಇಲ್ಲೇ ದೂರದಲ್ಲೇ. ಎಷ್ಟು ಬೇಗ ನೀರು ಹೀರ್ಕೊಂತ ನೋಡ್ರಿ ಇಲ್ಲಿ ಕಟ್ಟೆದು ಹಂಗೈತೆ. ನಂಗೆ ಮಾಡಿದೆ, ನಾ ಕಟ್ ಮಾಡಿದೆ. ಇಲ್ಲಿದ್ದೀವಿ ಅಂತ ಆಮೇಲೆ ಹೇಳೋಣ ಅಂದೆ. ಭೂಷಣ್ ಮಾಡಿದೆ ಇವಾಗ ನನಗೂ. ಒಂದು ನಿಮಿಷ ಅಮ್ಮಮ್ಮ ಇಲ್ಲೇ ಕೊಡ್ತೀನಿ. ಹಂಗೆ ಬೆಳಗ್ಬಿಡ್ರಿ ಬಿಸಿಲು ಬೇಡ ಸ್ವಲ್ಪ ಸ್ವಲ್ಪ ಹಾಕಲ್ಲ ಕಟ್ಟೆ ಮೇಲೆ ಎಲ್ಲಿ ಎಲ್ಲಿ ಅಂತ ಹೇಳೋಳು. ಹಾಕಿದ್ ನೋಡಿ ಅಮ್ಮನ ಥರ ಕೇಳಿದ್ರು. ಹಂಗೇನೆ ಎಲ್ಲಿ ಸಾಕು ಬಿಡು, ಎಲ್ಲ ತಿನ್ನಕ್ಕಿದ್ದೀನು ತಿನ್ನಕ್ಕೆ ಸಾಕು. ಸ್ವಲ್ಪ ಹಾಕ್ಬಿಡು ಕಾಗೆಲ್ಲ ಕಟ್ಟೆ ಮೇಲೆ ಬಂದು ತಿಂದವಲ್ಲ ಆಂಟಿ. ಈ ಚೀಲ ಮುಚ್ಚಕ್ಕೆ ಬರಲ್ಲ ನಾನು ಈಗ